ಸಿಎಂ ಡಿ.ಕೆ. ಶಿವಕುಮಾರ್ ನಿನ್ನೆ ನೋಡಿದ್ರೆ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು. ನಮ್ಮ ನಡುವೆ ಒಂದು ಒಪ್ಪಂದ ಆಗಿದೆ, ಅದರ ಪ್ರಕಾರ ನಾವಿರ್ತೀವಿ ಅಂತ. ಕಾಂಗ್ರೆಸ್ನಲ್ಲಿ ಕುರ್ಚಿ ಕದನ ಇನ್ನೂ ಹೈಪರ್ ಆಕ್ಟಿವ್ ಆಗುವಂತಹ ಸಾಧ್ಯತೆ ಇದೆ. ನನ್ನ ಹಾಗೂ ಸಿಎಂ ಮಧ್ಯೆ ಒಪ್ಪಂದ ಆಗಿದೆ ಅಂತ ಡಿ.ಕೆ. ಶಿವಕುಮಾರ್ ಹೇಳಿದ್ರು. ಸದನದಲ್ಲಿ ನೋಡಿದ್ರೆ ಹಂಗೇನಿಲ್ಲ ಅಂತ ಸಿಎಂ ಹೇಳಿದ್ರು. ಇನ್ನೊಂದು ಕಡೆಗೆ ಡಿ.ಕೆ. ಮಾತನ್ನ ಸಮರ್ಥಿಸಿಕೊಳ್ತಾ ಇದ್ದಾರೆ ಅವರ ಆಪ್ತ ಶಾಸಕ ಶಿವಗಂಗಾ ಬಸವರಾಜ್. ಡಿ.ಕೆ. ಶಿವಕುಮಾರ್ ಮೇಲೆ ಅಭಿಮಾನ ಇದೆ, ಆಂಜನೇಯ ಆಗಿದ್ರೆ ಎದೆ ಸೀಳಿ ತೋರಿಸ್ತಾ ಇದ್ದೆ ಅಂತ ಇವರು ಹೇಳ್ತಾ ಇದ್ದಾರೆ. ಡಿ.ಕೆ.ಶಿ ಸಿಎಂ ಆಗಬೇಕು ಅನ್ನೋದು ನನ್ನ ಆಸೆ ನಿಜ, ಆದರೆ ಸಿದ್ದರಾಮಯ್ಯ ಅವ್ರನ್ನ ಇಳಿಸಿ ಅಂತ ನಾನು ಎಲ್ಲೂ ಹೇಳಿಲ್ಲ ಅಂತ ಅಡ್ಗೋಡೆ ಮೇಲೆ ದೀಪ ಇಟ್ಟಂಗೆ ಇವರ ಸ್ಟೇಟ್ಮೆಂಟ್. ಇಷ್ಟು ದಿನ ತನಕ ಒನ್ ಸೈಡ್ ಬ್ಯಾಟಿಂಗ್ ಮಾಡ್ತಾ ಇದ್ರು, ಈಗ ಯಾಕೋ ಬ್ಯಾಲೆನ್ಸ್ಡ್ ಆಗಿ ಬ್ಯಾಟ್ ಮಾಡೋದಕ್ಕೆ ಮುಂದಾಗ್ತಾ ಇದ್ದಾರೆ ಶಿವಗಂಗಾ ಬಸವರಾಜ್. ನೆನಪಿರಲಿ, ಪ್ರತಿಜ್ಞಾವಿಧಿಯನ್ನು ಶಾಸಕರಾಗಿ ಇವರು ಸ್ವೀಕರಿಸಬೇಕಾದ್ರೆ ಎಲ್ಲರೂ ದೇವ್ರ ಹೆಸರಲ್ಲಿ ತಗೊಂಡ್ರೆ ಇವರು ಡಿ.ಕೆ. ಶಿವಕುಮಾರ್ ಹೆಸರಲ್ಲಿ ಪ್ರತಿಜ್ಞಾವಿಧಿಯನ್ನು ಸ್ವೀಕರಿಸಿದ ಅಪ್ಪಟ ಭಕ್ತ. ಅಲ್ವಾ, ಹೈಕಮಾಂಡ್ ಡಿಸಿಷನ್ ತಗೊಳುತ್ತಲ್ಲ, ಹೈಕಮಾಂಡ್ ತಗೊಂಡ್ರೆ ನಾನು ಸ್ವಾಗತ ಮಾಡಲೇಬೇಕಾಗ್ತದೆ, ಮಾಡ್ತೀನಿ. ಮಠಾಧೀಶರು ಕೂಡ ದಲಿತ ಸಿಎಂ ಬೇಕು ಅಂತಂದು ತುಮಕೂರಲ್ಲೆಲ್ಲ ಮೀಟಿಂಗ್ ಮಾಡಿದ್ದಾರೆ ಎಲ್ಲ ಮಠಾಧೀಶರು. ಈಗ ಸಹಜ, ಅವು ಸಮುದಾಯದ ಮಠಾಧೀಶರು ಆ ಸಮುದಾಯದ ಬಗ್ಗೆ ಮಾತಾಡೋದು ಸಹಜ ಇದೆ. ಮೊನ್ನೆ OBC ಯಾರು ಐಂದ ವರ್ಗದ ಗುರುಗಳು ಒಂದು 15-20 ಜನ ನಾನು ಹೋಗಿದ್ದೆ ಜೊತೆಗೆ ಬಂದು ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಆಶೀರ್ವಾದ ಮಾಡಿ ಮುಖ್ಯಮಂತ್ರಿ ಆಗಲಿಂತ ಹೊರಗಡೆ ಸ್ಟೇಟ್ಮೆಂಟು ಕೊಟ್ಟರು. ಅವರ ನೇತೃತ್ವದಲ್ಲಿ ಒಂದು 5 ಸಮಾವೇಶನ ಮಾಡಿ ಒಳ್ಳೆಯದಾಗುತ್ತೆ ಅಂತಲೂ ಕೊಟ್ಟರು. ಅಂದರೆ 5 ಸ್ವಾಮಿಗಳೇ ಡಿ.ಕೆ. ಶಿವಕುಮಾರ್ ಸಾಹೇಬ್ರನ್ನ ಒಪ್ಪಿದ್ದಾರೆ ಅಂತ. ಹಂಗಾಗಿ ಜಾತಿ ಆಗ್ತಿರೋದು ಅವ್ರ ಅಭಿಪ್ರಾಯ ಅವರು ವ್ಯಕ್ತಪಡಿಸ್ತಾರೆ. ಇಲ್ಲೆಲ್ಲೂ ಒಕ್ಕಲಿಗ ಸ್ವಾಮಿಯವರು ಹೇಳಿದ್ರು ಅಂತ ನೀವೆಲ್ಲ ಮಾತಾಡ್ತಾ ಇತ್ತು, ಮಾಧ್ಯಮದಲ್ಲಿ ಬಂತು, ಅದಕ್ಕೆ ಕೆಲವರು ವಿರೋಧನೂ ಮಾಡಿದ್ರು. ಅವರೊಬ್ಬರೇ ಮಾತಾಡಿದರೆ ಜಾತಿ ಪ್ರಕಾರ ಹೋಗೋದು. ಈಗ ಯಾರೋ 5 ಸಂಬಂಧಪಟ್ಟ ಮಠಾಧೀಶರು ಎಲ್ಲರೂ ಬಂದು ಹೇಳಿಕೆ ಕೊಟ್ಟರು, ಈಗೇನು ಹೇಳ್ತೀರಿ ನೀವು? ಹಂಗಾಗಿ ಯಾವ ಮಠಾಧೀಶರು ಹೇಳಿದ್ರು, ಯಾರೇ ಶಾಸಕ ಅಥವಾ ಯಾರೇ ವಿಧಾನ ಪರಿಷತ್ ಸದಸ್ಯ ಹೇಳಿದ್ರು ಯಾವುದು ಬದಲಾವಣೆ ಆಗಲ್ಲ. ಏನಾದ್ರು ಬದಲಾವಣೆ ಆಗಬೇಕು ಅಂದ್ರೆ ಹೈಕಮಾಂಡ್ ತೀರ್ಮಾನ ಆಗಬೇಕು. ಹೈಕಮಾಂಡ್ ಯಾವತ್ತು ತೀರ್ಮಾನ ಮಾಡುತ್ತಾ ಅವತ್ತು ಯಾರನ್ಗೆ ಹೇಳ್ತಾರೋ ಅವರಿಗೆ ನಾವೆಲ್ಲ ಸಿದ್ಧವಾಗಿದ್ದೀವಿ ಮಾತಾಡ್ತೀವಿ.